ನಮ್ಮ ಮನ್ಸಿಗೆ 100 ಜನ ಬಂದೋಗಿರ್ತಾರೆ ಬಿಡಿ, ಹಾಗೆಲ್ಲ ಆಗುತ್ತೆ. ಅದೆಲ್ಲ 100 ಜನ ಬಂದೋಗ್ತಾರೆ. ನಮ್ಮ ಸಿನಿಮಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಮದ್ವೆ ಆಗ್ಬೇಕಂತ ಅನ್ಸಿರ್ತದೆಲ್ಲ, ಮಾಡ್ಕೊಳಕ್ಕಾಗುತ್ತಾ? ಯಾರು ಅನ್ಕೊಂಡಿದ್ದೀರಿ ಆತರ? ಎಲ್ಲ ಎಷ್ಟು ಜನ ಇರ್ತಾರೆ, ಸುಮಾರು ಜನ ಅನ್ಕೊಂಡಿರ್ತೀವಿ. ಹೆಸರು ಯಾರು? ನಾವು 4. ನಮ್ಮ ರಾಜೇಂದ್ರ ಬೇಕಾದ್ರೆ ನಮ್ಮ ಮನೆ ಎದುರುಗಡೆ ಒಬ್ರಿದ್ರು, ನಮ್ಮ ತಾಯಿ ರಿಲೇಷನ್, ನಮ್ಮ ತಾಯಿ ಫ್ರೆಂಡು. ಅವರು ನೋಡಿ ಈ ತರ ಒಂದು ಹುಡುಗಿದಲ್ಲಿ ನೋಡ್ಕೊಂಬನ್ನಿ ಅಂತ ಹೇಳಿ ಕಳಿಸೋರು. ನನ್ಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ಆದ್ರೂ ನಮ್ಮ ತಾಯಿ ಬಲವಂತ ಹೋಗಿ ನೋಡಿದೆ. ಇದನ್ನ ನೋಡಿದ ತಕ್ಷಣ ಖುಷಿ ಆಯ್ತು, ಚೆನ್ನಾಗಿದೆ. ಅವಳು ಆ ಟೈಮ್ ಅದೇ ಗಳಿಗೆ ಕೊಡು ಬರ್ಬೇಕಲ್ಲ. ಸಿನಿಮಾ ಇಂಡಸ್ಟ್ರಿನಲ್ಲಿ ಮದುವೆಗಳು, ಲವ್ ಮ್ಯಾರೇಜು ಇವೆಲ್ಲ ಇರುತ್ತೆ. ವಾಸುದೇವ್ ಅಂತಾರೆ ಇದೆ ಸರ್. ನನ್ನ ಮದುವೆ ವಿಷಯಕ್ಕೆ ಬಂದ್ರೆ ಒಂದು ದೊಡ್ಡ ರೋಮಾಂಚಕ ಕಥೆ ಅಂತ ಹೇಳ್ಬೋದೇನೋ, ಗೊತ್ತಿಲ್ಲ. ನೋಡಿ ಹೇಗಿದೆ ಅಂತ ಅಂದ್ರೆ, ನಾವೆಷ್ಟೇ ಚೆನ್ನಾಗಿರ್ಲಿ ಏನೇ ಇರ್ಲಿ, ಸಿನಿಮಾ ಅವ್ರಂತ ಅಂದ್ರೆ ಯೂಶಲ್ ಆಗಿ ಒಂದು 80 to 90% ಹೆಣ್ಗಳೇ ಕೊಡಲ್ಲ ಸರ್. ಅದು ಗೊತ್ತಿರೋ ವಿಷಯ. ಅಂದ್ರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದು, ಸ್ವಲ್ಪ ಅವನು ಬ್ಯಾಕ್ ಟಾಪ್ ಚೆನ್ನಾಗಿದ್ದು, ಅವನ ಆಸ್ತಿ ಅಂತ ಚೆನ್ನಾಗಿದ್ರೆ ಮಾತ್ರ ಬರ್ತಾರೆ ವಿನಃ ಇದ್ರೆ ಹೆಣ್ಗಳು ಕೊಡೋದೇ ಇಲ್ಲ ಬಿಡಿ. ಅದಕ್ಕೆ ನಾನೇ ಉದಾಹರಣೆ. ಸುಮಾರು ಜನ ಹೆಣ್ಗಳು ನೋಡಿದ್ರೆ ಯಾರು ನೋಡ್ರಿ ಇಷ್ಟಪಡ್ತಾರೆ, ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲಪ್ಪ ಅಂತ ಬೇಡ ಅಂದ್ಬಿಟ್ಟು ವಾಪಸ್ ಕಳಿಸ್ತಾರೆ ಅಂತ ಜನಗಳೇ ಆಗ್ಬಿಟ್ಟು ಸುಮಾರು ಹೆಣ್ಗಳು. ಎಷ್ಟು ಜನ ನೋಡ್ರಿ? ನಾನು ಹತ್ತತ್ರ ಒಂದು 60-70 ಜನ ನೋಡಿದ್ದೀನಿ ಸರ್ ಹುಡುಗಿರೋಳನ್ನ. ಕೆಲವರು ಒಪ್ಕೊಳ್ಳೋರು, ಪಾಪ ನೋಡಿ ಒಪ್ಕೊಂಡ್ರೆ ಅವ್ರ ಮನೆಯವ್ರಿಗೆ ನನ್ನ ಒಪ್ಕೊಳ್ಳೋರು, ಬಟ್ ನನ್ನ ಹಿಂದೆ ಏನಿಲ್ವಲ್ಲ ಅಂತ ಅಂದ್ಬಿಟ್ಟು ನನ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅಂದ್ರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಕೆಲವು ನನ್ಗೆ ಓಕೆ ಆಗೋರು ಅವ್ರು ಒಪ್ಕೋತಾ ಇರಲಿಲ್ಲ, ಅವ್ರಿಗೆ ಓಕೆ ನನ್ಗೆ ಒಪ್ಕೋತಾ ಇಲ್ಲ. ಹಿಂಗೆ ಸುಮಾರು ಆಗಿರೋ ಸರ್. ಬಟ್ ಯೂಶಲ್ ಆಗಿ ಏನಂತ, ನಮ್ಮ ಸಿನಿಮಾ ಅವ್ರಂತ ಅಂದ್ರೆ ನಾನಂತೂ 70 to 80% ಹೆಣ್ಗಳು ಕೊಡಲ್ಲ ಸರ್. ಅಂಥದ್ರಲ್ಲಿ ಯಾವುದೋ ಒಂದು ಗೊತ್ತಿಲ್ಲ, ನನ್ನ ಹೆಂಡತಿನ ಒಪ್ಕೊಂಡ್ಲು. ಎಷ್ಟು ಜನ ಹುಡುಗಿ ಜೊತೆ ಓಡಾಡಿದ್ರಿ, ಮಾತುಕತೆ ಒಪ್ಕೊಂಡವರು? ಕೆಲವರು ಒಪ್ಕೊಂಡ್ರು? ಇಲ್ಲ, ಯೂಶಲ್ ಆಗಿ ಆತರ ನಮ್ಮ ಕಮ್ಯುನಿಟಿಲಿ ಯೂಶಲ್ ಆತರ ಎಲ್ಲ ಅಷ್ಟೊಂದು ಓಪನ್ ಅಪ್ ಆಗಿರಲ್ಲ ಯಾರು. ಅಂದ್ರೆ ಎಲ್ಲ ಮಡಿ ಜಾಸ್ತಿ. ಅಂದ್ರೆ ಹೋಗೋದು ನೋಡೋದು ಅಷ್ಟೇ, ಅವ್ರಿಗೆ ಇಷ್ಟ ಆದ್ರೆ ಆಮೇಲೆ ಮುಂದಕ್ಕೆ ಇಷ್ಟನೇ ಅಲ್ಲಿಗೆ ಕಟ್ಟಾಕ್ಬಿಡೋದಲ್ಲ. ನಮ್ಗೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ತೀರಾ, ಮಾತಾಡ್ತೀರಾ? ಒಂದು 60-70 ಜನ ನೋಡಿದ್ರಿ ಅಂತ ಹೇಳಿದ್ರೆ. ಹೌದು. 60-70 ಜನದಲ್ಲಿ ಒಪ್ಕೊಂಡವ್ರು ಜನ ಒಂದು 45 ಜನ ಒಪ್ಕೊಂಡಿದ್ದಾರೆ. 45 ಜನ ಒಪ್ಕೊಂಡಿದ್ದಾರೆ. ಬಿಕಾಸ್ ಆಫ್ ಏನಂತ ಅಂದ್ರೆ, ನನ್ನ ಬ್ಯಾಕ್ ಗ್ರೌಂಡ್ ಇಲ್ವಲ್ಲ ಸಿನಿಮಾ ಅಂತ ಕ್ಯಾನ್ಸಲ್ ಮಾಡೋರು ಅಷ್ಟೇ. ಫಸ್ಟ್ ನಮ್ಗೆ ಏನ್ ಬ್ಯಾಕ್ ಗ್ರೌಂಡ್ ಕೇಳ್ತಾ ಇರಲಿಲ್ಲ. ಬಂದ್ಮೇಲೆ ನಿಮ್ಗೆ ಏನು ಇರ್ತದೆ ಕೇಳ, ನಮ್ಮ ಸಿನಿಮಾ ಇದ್ದಂತ ಡೈರೆಕ್ಟ್ರು ಹಾಗೆ ಅಂತ ಕೇಳಿದಾಗ ಆಗ ಹೇಳ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಡೋರು. ಮತ್ತೆ ಇನ್ನೊಬ್ರು ತಿಳ್ಕೊಳಿಸಿಲ್ಲ, ಅವ್ರ ಸಿನಿಮಾದವರು ಏನು ದುಡ್ಡಿಲ್ವಂತೆ, ಏನಿಲ್ವಂತೆ, ಮತ್ತೆ ಹಿಂಗೆ ಸ್ವಂತ ಮನೆ ಇಲ್ವಂತೆ, ಹೆಂಗ್ ಕೂಡ ನಮ್ಮ ಮಗಳನ್ನ ಅಂತ ಹೇಳೋರು. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕಟ್ಟಾಗ್ಬಿಡೋದು. 45 ಜನದಲ್ಲಿ ಒಬ್ರು ಸಿಗ್ಲಿಲ್ಲ, ಆ ತರ ಸಿಕ್ಕಿದ್ರು ಒಪ್ಕೊಳ್ಳೋರು, ಬಟ್ ನನ್ನ ಬ್ಯಾಕ್ ಗ್ರೌಂಡ್ ನೋಡಿ ಡ್ರಾಪ್ ಮಾಡೋರು. ಹೀಗಾಗಿತ್ತು. ಹೀಗಾದಾಗ ಏನು ಸಿಗ್ತಾರೆ? ನನ್ನ ಹಣಕಾಸು, ನನ್ನ ಹಿಂದೆಗಡೆ ನನ್ನ ಆಸ್ತಿ ಅಂತಸ್ತು, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಪ್ರತಿಯೊಂದು ನೋಡ್ತಾರಲ್ವಾ. ಅದು ಏನಿತ್ತು ಬ್ಯಾಂಕ್ ಬ್ಯಾಲೆನ್ಸ್? ಆಗ ಏನೊಂದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಅವಾಗ? ಏನು ನಥಿಂಗ್ ಏನಿಲ್ಲ. ನಾವು ತುಂಬಾ ಪೂರ್ ಫ್ಯಾಮಿಲಿ ಮುಂದವರಲ್ವಾ, ನಮ್ಗೆ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರ್ತದೆ. ಪ್ರಾಪರ್ಟಿ ನಥಿಂಗ್ ಏನಿರಲಿಲ್ಲ ಅಷ್ಟೇ. ನಮ್ಮ ಪರ್ಸನಾಲಿಟಿನೇ ಪ್ರಾಪರ್ಟಿ ಅಷ್ಟೇ. ನಮ್ಮ ಪರ್ಸನಾಲಿಟಿ ನನ್ಗೇನು ಅಚೀವ್ ಮಾಡಿದ್ರೆ ಅಷ್ಟೇ ಪ್ರಾಪರ್ಟಿ ಇರ್ತಾ ಅಷ್ಟೇ ವಿನಃ ಬ್ಯಾಂಕಲ್ಲಿ ಏನಂತ ಬ್ಯಾಲೆನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಮತ್ತೆ ಈಗ ಮದುವೆ ವೈಫ್ ಹೆಸರು ವಿಜಯಲಕ್ಷ್ಮಿ ಅಂತ ನನ್ನ ಹೆಂಡತಿ ಹೆಸರು. ಅದನಂತರ ಎಲ್ಲೋ ಯಾರೋ ಒಂಥ್ರೂ ಹೋಗಿ ನನ್ನ ಹೆಂಡತಿ ನೋಡಿದಾಗ ಅವಳು ನಾನು ಒಪ್ಕೊಂಡು ಮದುವೆ ಆದ. ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ ಮ್ಯಾರೇಜ್. ಸೊ ವಾಸು ಯಾರು ಲವ್ ಮಾಡೇ ಇಲ್ಲ? ಇಲ್ಲ, ಮಾಡಿದೆ. ಆಗಿನ ಟೈಮ್ ಲವ್ ಮಾಡಿದ್ದೆ. ಯಾರನ್ನ? ಒಂದು ಚೆನ್ನೈಲಿ ಒಬ್ಬ ಡ್ಯಾನ್ಸರ್ ಇದ್ಲು. ನಾನು ವರ್ಕ್ ಮಾಡ್ಬೇಕಾದ್ರೆ ಡ್ಯಾನ್ಸರ್ ಇದ್ಲು. ಆ ಟೈಮಲ್ಲಿ ತುಂಬಾ ಅವಳ ಹೆಸರೇನೋ ಮರ್ತ್ಬಿಟ್ಟಿದ್ದೀನಿ ಸರ್. ನಮ್ಮ ಸಂಪತ್ ದೇವ ಸಂಪತ್ ಅಂತ ಅವ್ರು ಡ್ಯಾನ್ಸ್ ಮಾಡ್ತಿದ್ರು. ಅವ್ರ ಜೊತೆ ತುಂಬಾ ವೆರಿ ಗುಡ್ ಡ್ಯಾನ್ಸರ್ ಅವಳು. ಅವಳು ಇಷ್ಟಪಟ್ಟಿದ್ದೆ. ಎಲ್ಲಿ? ಚೆನ್ನೈಲಿ ಬೆಂಗಳೂರು ಇಲ್ಲೇ ಬಂದಾಗ, ಇಲ್ಲೇ ನಾನು ಬಿಸಿ ಆಗಿದ್ದ ಟೈಮಲ್ಲಿ ಬಂದಿದ್ದೆ. ತಮಿಳ್ ಅವಳು ಒಪ್ಕೊಂಡು ನಮ್ಮ ಡ್ಯಾನ್ಸ್ ಮಾಸ್ಟರ್ ಇಷ್ಟ ಆಯ್ತು. ಇವಳು ಕೊಟ್ಟು ಮದುವೆ ಮಾಡೋಣ, ವಾಸು ಚೆನ್ನಾಗಿರುತ್ತೆ ಅಂತ ಪಾಪ ಅವ್ರು ಇಷ್ಟಪಟ್ಟಿದ್ರು. ಸೊ ನನಗೇನು ಪ್ರಾಬ್ಲಮ್ ಅಂತ ಅಂದ್ರೆ, ನನ್ನ ಸಿಸ್ಟರ್ ಮದುವೆ ಆಗಿರಲಿಲ್ಲ. ನಾನು ಮದುವೆ ಪಾಪ ಅವರು ಏನ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಒಂಚೂರು ಪೋಸ್ಟ್ಪೋನ್ ಮಾಡಿದೆ. ಇಲ್ಲಿ ನಾವು ವೆಯ್ಟ್ ಮಾಡೋಣ ಮಾಸ್ಟರ್, ಒಂದು 2-3 ವರ್ಷ ವೆಯ್ಟ್ ಮಾಡೋಣ ಅಂತ. ಸೊ ನಂತರ ಮತ್ತೆ ಹಂಗೆ ಡ್ರಾಪ್ ಆಗ್ಬಿಡ್ತು. ಸೊ ಆಕೆ ಒಪ್ಕೊಂಡಿದ್ಲು? ಒಪ್ಕೊಂಡಿದ್ರು. ಓಡಾಡೋದು ಮಾಡೋದೆಲ್ಲ ಆಗಿತ್ತು? ಇಲ್ಲ, ನಥಿಂಗ್ ಆತರ ಇಲ್ಲ. ಜಸ್ಟ್ ಹಂಗೆ ಬರೋರು, ನಂಗೆ ತೋರಿಸಿದ್ರು. ಓಕೆ ಆಗಿದ್ದು, ನಾನು ಮಾಡ್ಕೋತೀನಿ ಅಂತ ಅವ್ಳಿಗೆ ಒಪ್ಕೊಂಡಿದ್ಲು. ಅದಾದ್ಮೇಲೆ ಬ್ರೇಕ್ ಆಗಿದ್ದೇನಕ್ಕೆ? ಲವ್ ಅಲ್ಲ, ಬ್ರೇಕ್ ಆಗಿದೆ ಅಂತ ಅಂದ್ರೆ ನಾನು ಟೈಮ್ ಕೇಳಿದೆ. ಇಲ್ಲ ಮಾಸ್ಟರ್, ನಂಗೆ ಇಷ್ಟೇ ಆಗಲ್ಲ, ಇನ್ನೊಂದು 1-2-3 years ಬೇಕು. ನನ್ನ ತಂಗಿ ಇದ್ದಾಳೆ, ನನ್ನ ತಂಗಿ ಮದುವೆ ಆಗಬೇಕು, ನನ್ನ ತಂಗಿ ಮದುವೆ ಪ್ಲಾನ್ ಮಾಡೋಣ ಅಂತ ಹಂಗೆ ಹೇಳಿದೆ. ಸೊ ಹಾಗೆ 2-3 ವರ್ಷ ಎಲ್ಲಿ ಕಾಯ್ತಾರೆ, ಅವ್ರಿಗೆ ಏನೋ ಕಮಿಟ್ಮೆಂಟ್ ಕೊಡ್ತವೆ. ಹಾಗಾಗಿ ಕ್ಯಾನ್ಸಲ್ ಆಯ್ತು.
ಅಂದರೆ ಆಗ್ಬಿಡೋದು ಗ್ಯಾರಂಟಿ ಏನೋ ಗೊತ್ತಿಲ್ಲ ಆ ಟೈಮಲ್ಲಿ. ಸೊ ಒಂದು ಡ್ಯಾನ್ಸರ್ ಆಯ್ತು. ಹೀರೋಯಿನ್ಸ್ಗಳು ಎಷ್ಟು ಜನ ಪ್ರಪೋಸ್ ಮಾಡಿದ್ರು? ಇಲ್ಲ, ಹೀರೋಯಿನ್ಸ್ಗಳು ಯೂಶಲ್ ಯಾರಿಲ್ಲ ಆ ಥರ, ಇನ್ನು ಯಾರಿಲ್ಲ ಆ ಥರ. ಇಲ್ಲ, ಇನ್ನೊಂದು ಏನಂದ್ರೆ ನಾವು ಮಾಡಿದಿಲ್ಲ ಆಲ್ಮೋಸ್ಟ್ ಆ್ಯಕ್ಷನ್ ಪಿಕ್ಚರ್ಗಳು ಜಾಸ್ತಿ ಇಲ್ವಾ, ಹಾಗಾಗಿ ನಾವು ಫೈಟ್ ಬರ್ತಿದ್ದೆ ಎಲ್ಲಿ ಹೀರೋಯಿನ್ಗಳು. ಸೊ ಬರೀ ಡ್ಯಾನ್ಸರ್ಸ್ ಸಿಗೋರು ಇದ್ರ ಅವಾಗ ಡ್ಯಾನ್ಸರ್ ಇದ್ಲು, ಅಷ್ಟೇ. ಅದಾದ್ಮೇಲೆ ಯಾರು ಬಂತಾರೆ ಅವ್ರ ಹೆಸರು ನಾನು ಮರ್ತ್ಬಿಟ್ಟಿದ್ದೀನಿ. ವೀರೇಶ್ ಇನ್ನೊಂದು ಇದು ಬೇರೆ ಅದು ಇಲ್ಲ, ಅದೇ ಡ್ಯಾನ್ಸರ್ಸ್, ಅದೇ ಒಂದೇ ಡ್ಯಾನ್ಸರ್. ಆಮೇಲೆ ಇನ್ಯಾರು ಇಲ್ಲ ಆ ಥರ, ಇನ್ಯಾರು ಬರಲಿಲ್ಲ. ನಮ್ಮ ಮನ್ಸಿಗೆ 100 ಜನ ಬಂದೋಗಿರ್ತಾರೆ ಬಿಡಿ, ಹಾಗೆಲ್ಲ ಆಗುತ್ತೆ. ಅದೆಲ್ಲ 100 ಜನ ಬಂದೋಗ್ತಾರೆ. ನಮ್ಮ ಸಿನಿಮಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಮದುವೆ ಆಗ್ಬೇಕಂತ ಅನ್ಸಿರ್ತದೆಲ್ಲ, ಮಾಡ್ಕೊಳಕ್ಕಾಗುತ್ತಾ? ಯಾರು ಅನ್ಕೊಂಡಿದ್ದೀರಾ ಆ ಥರ? ಎಲ್ಲ ಎಷ್ಟು ಜನ ಇರ್ತಾರೆ, ಸುಮಾರು ಜನ ಅನ್ಕೊಂಡಿರ್ತೀವಿ. ಹೆಸರುಗಳು ಯಾರು? ನಾವು 4 ಅನ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಮುದ್ದಿನ ಭಾವ ಅಂತ ಸಿನಿಮಾ ಮಾಡಿದೆ, ಅದು ಸಿತಾರ ಹೀರೋಯಿನ್. ಸಿತಾರನ್ನು ಮದುವೆ ಆಗ್ಬೇಕಂತ ಆಸೆ ಪಡ್ತೀವಿ ವರ್ಕ್ ಮಾಡ್ಬೇಕಾರೆ. ಮಂಜು ಭಾಷಿನ ಯಾವಾಗ ತಾನೇ ಫಸ್ಟ್ ಎಂಟ್ರಿ ಅಂತ ಸಿನಿಮಾಗೆ, ಅವ್ರಿಗೂ ಮದುವೆ ಆಗ್ಬೇಕಂತ ಆಸೆ ಪಡ್ತೀವಿ. ರಮ್ಯಾ ಅಂತ ಬಂದು ಪಾಪ ನಮ್ಮ ಸಿದ್ದಿಂಗ್ ಪಿಕ್ಚರ್ ಆಕ್ಟ್ ಮಾಡಿದ್ಲು ಹೀರೋಯಿನ್ ಆಗಿ, ರಮ್ಯಾ ಅನ್ಬೇಕು. ಈಗ ಅವ್ರು ತೀರೋದು, ಈಗ ಒಂದು ರೀಸೆಂಟ್ ಒಂದು 5 ವರ್ಷ ತೀರೋ ಪಾಪ ಅವ್ರನ್ನೂ ಮದುವೆ ಆಗ್ಬೇಕಂತ ಇಷ್ಟಪಡ್ತೀವಿ. ಚೆನ್ನಾಗಿರ್ತಲ್ಲ, ಆಗ್ಬೇಕಂತ ಆಗುತ್ತೆ, ಅದೆಲ್ಲ ಆಗಲ್ಲ ಹಾಗೆ. ಆಮೇಲೆ ವಿಜಯಲಕ್ಷ್ಮಿ ಸಿಕ್ಕಿದಂಗೆ ನಮ್ಮ ವೈಫಾ ಇಲ್ಲ, ಯೂಶಲಾಗಿ ನಾನು ನಮ್ಮ ರಾಜೇಂದ್ರ ಬೇಕಾದ್ರೆ ನಮ್ಮ ಮನೆ ಎದುರುಗಡೆ ಒಬ್ಬರಿದ್ರು, ನಮ್ಮ ತಾಯಿ ರಿಲೇಷನ್, ನಮ್ಮ ತಾಯಿ ಫ್ರೆಂಡು. ಅವರು ನೋಡಿ ಈ ಥರ ಒಂದು ಹುಡುಗಿದಲ್ಲಿ ನೋಡ್ಕೊಂಬನ್ನಿ ಅಂತ ಹೇಳಿ ಕಳಿಸೋರು. ನನಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ಆದರೂ ನಮ್ಮ ತಾಯಿ ಬಲ್ವಂತ ಹೋಗಿ ನೋಡಿದೆ. ಇದೇ ನಾನು ನೋಡಿದ ತಕ್ಷಣ ಖುಷಿ ಆಯಿತು, ಚೆನ್ನಾಗಿದೆ. ಅವಳು ಆ ಟೈಮ್ ಅದೇ ಗಳಿಗೆ ಕೊಡು ಬರಬೇಕಲ್ಲ, ಆ ಟೈಮ್ ಅವ್ಳು ಗಳಿಗೆ ಕೊಡು ಬಂತು, ಓಕೆ ಆಯಿತು. ಇವೇಟ 3-4 ತಿಂಗಳಲ್ಲಿ ಫಿಕ್ಸ್ ಆಗ್ಬೋದು. ನೀವು ಹೇಳಿದ್ರಿ ಸಿನಿಮಾದವರು ಅಂತ, ಅವಳೆಲ್ಲ ಗೊತ್ತಾಯ್ತು. ಸೇಮ್ ಡೇ ಒಂಥರ ನನ್ನ ಮದುವೆ ದಿನನೇ ಸೇಮ್ ಸೌಂದರ್ಯ ಮದುವೆ. ಸೌಂದರ್ಯದ ಒಂದೇ ದಿನ ಮದುವೆ, 2003 ಏಪ್ರಿಲ್ 26, 27 ನಂದು ಇಬ್ರು ಒಂದೇ ದಿನ ಮದುವೆ. ಸೊ ಅದೊಂದು ಕೋಇನ್ಸಿಡೆನ್ಸ್. ಅದು ಕೋಇನ್ಸಿಡೆನ್ಸ್. ಕಲಾವಿದರು ಸುಮಾರು ಜನ ಬಂದಿದ್ರು, ಕಲಾವಿದರುಗಳು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ರು, ತುಂಬ ಗ್ರ್ಯಾಂಡಾಗಿ ಆಯಿತು. ಯಾರು ಬಂದಿದ್ರು? ಸುಮಾರು ಜನ ಸಾಯ್ಕ ದರ್ಶನ್ ಬಂದಿದ್ರು, ಸಾಯ್ಕ ಅವ್ರು ಬಂದಿದ್ರು, ಶ್ರುತಿ ಬಂದಿದ್ರು, ನಮ್ಮ ಅಂಬರೀಶ್ ಅವರು ಊಟಿನಿದ್ರು. ಫೋನ್ ಮಾಡಿದ್ರು ಆ ಟೈಮಲ್ಲಿ, ಬರಕಾಲ ಹಾಕೊಂಡು ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಬರ್ತೀನಿ ನೋಡ ಬಂದಾಗ ಅಂತ ಫೋನ್ ಮಾಡಿದ್ರು. ನಮ್ಮ ಜಗ್ಗೇಶ್ ಬಂದಿದ್ರು, ಸುಮಾರು ನಂಬರ್ ಆಫ್ ಶ್ರುತಿ, ನಂಬರ್ ಆಫ್ ಹೇಮಾಚೂರಿ ಸರ್, ಎಲ್ಲ ಆಲ್ಮೋಸ್ಟ್ ನಂಬರ್ ಆಫ್ ಆರ್ಟಿಸ್ಟ್ ಬಂದಿದ್ರು. ಅವತ್ತು ಸೌಂದರ್ಯ ಮದುವೆಯಿಂದ ಸುಮಾರು ಜನ ಅಲ್ಲೂ ಹೋಗ್ಬಿಟ್ಟಿದ್ರು, ಹಾಗಾಗಿ ಬರೋಕ್ಕಾಗಿಲ್ಲ ಕೆಲವರು, ಇಲ್ಲ ಬಂದಿರೋರು. ಸೊ ಅವತ್ತು ಅವ್ರ ಮದುವೆ ಆಗಿದ್ದು ಬೇಜಾರಾಯ್ತು ನಿಮ್ಗೆ? ಪಾಪ ಅಯ್ಯಪ್ಪ, ಆಗ ಖಂಡಿತ ಆ ಥರ ಇಲ್ಲ. ಅಯ್ಯೋ, ತುಂಬ ದೊಡ್ಡ ಕಲಾವಿದೆ, ಖುಷಿ ಅಲ್ವಾ ನಮ್ದಿಂದ. ನಮ್ಮ ಮದುವೆ ಟೈಮ್ ಅವ್ರ ಮದುವೆ ಅಂತ ನಮಗ್ ಖುಷಿ ಅಲ್ವಾ ಹೇಳ್ಕೊಳಕ್ಕೆ, ಅವ್ರಿಗೆ ನಮಗ್ ಖುಷಿ ಅಲ್ವಾ. ಮನೆಯವ್ರೇನಂದ್ರು ಸಿನಿಮಾದವರು ಅಂದಾಗ? ಖುಷಿ ಪಟ್ಲು. ಅವಳು ನನ್ನ ಹೆಂಡತಿನ ಸ್ವಲ್ಪ ಸಾಹಿತ್ಯ ಪ್ರಿಯ, ಸಿನಿಮಾ ಪ್ರೇಮಿ, ಹಾಗೆ ಆಗ ಗೊತ್ತಿಲ್ದಂಗೆ ಅಕ್ಸೆಪ್ಟ್ ಮಾಡಿಲ್ಲ. ಬೇರೆಯವ್ರಾಗಿ ಅದು ಒಪ್ಕೊಳ್ತಾರೆ ಅನ್ನೋ ಗೊತ್ತಿಲ್ಲ. ನನ್ನ ಹೆಂಡತಿನ ಅಷ್ಟೇ ಅಪ್ಪಟ ಕನ್ನಡ ಅಭಿಮಾನಿ, ಕನ್ನಡ ಚಿತ್ರಗಳನ್ನ ತುಂಬಾ ನೋಡ್ತಾಳೆ, ತುಂಬಾ ಪ್ರೀತಿಸ್ತಾಳೆ, ತುಂಬಾ ಆರಾಧಿಸ್ತಾಳೆ. ಆಮೇಲೆ ಸಾಹಿತ್ಯನ ತುಂಬಾ ನೋಡ್ತಾಳೆ, ಕನ್ನಡ ಪ್ರೇಮಿ. ಹಾಗಾಗಿ ಸಿನಿಮಾಗಳು ಸ್ವಲ್ಪ ಕನೆಕ್ಟ್ ಆಗಿ ಓಕೆ, ಅದು ಆಗ್ತಿರೋ ಗೊತ್ತಿಲ್ಲ. ಕಾಕತಾಳಿಗೆ ಸೊ ಸಿಕ್ಕಿದ್ ಲಕ್ಕು ನಿಮ್ಗೆ. ವಿಜಯಲಕ್ಷ್ಮಿಗೆ ನಿಮ್ಗೆ ವಿಜಯ ಆಯ್ತು. ವಿಕ್ಟ್ರಿ ವಾಸು ವಿಜಯಲಕ್ಷ್ಮಿ ವಿ. ಸೊ ಮನೆಯಲ್ಲಿ ಯಾವತ್ತನ ಬೈಸ್ಕೊಂಡಿದ್ದೀರಾ ಸಿನಿಮಾ ವಿಷಯದಲ್ಲಿ? ಸಿನಿಮಾ ವಿಷಯದಲ್ಲಿ ಇಲ್ಲ. ಯೂಶಲ್ ಆಗಿ ನನ್ನ ಹೆಂಡತಿನೂ ಸಿನಿಮಾಗೆ ಸ್ವಲ್ಪ ಕನೆಕ್ಟ್ ಆಗಿರೋದ್ರಿಂದ ಆ ಥರ ಯಾವುದೂ ಇಲ್ಲ. ಯೂಶಲ್ ಯಾವತ್ತೂ ಹೇಳಿದ್ರು. ಅವಳು ಒಂಥರ ತುಂಬಾ ಸಾಥ್ ಕೊಡ್ತಾಳೆ. ಸಿನಿಮಾ ವಿಷಯಕ್ಕೆ ಬಂದಾಗ ತುಂಬಾ ಸಾಥ್ ಕೊಡ್ತಾಳೆ, ಹೇಳ್ತಾಳೆ, ಎಕ್ಸ್ಪ್ಲೇನ್ ಮಾಡ್ತೀನಿ, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಿ. ಅವಳೇ ಗೈಡ್ ಮಾಡ್ತಾಳೆ ಎಷ್ಟೋ ಸತಿ ಅವಳು ನಂಗೆ ಉಪನ್ಯಾಸಕ್ಕೆ ಸಿನಿಮಾ ವಿಷಯಕ್ಕೆ ಬಂದಾಗ. ನಾನು ಯಾಕೆ ಮಾಡ್ತಿರ್ಬೇಕಾಗ್ತದೆ, ಸರಿ ನೀವು ಚೆನ್ನಾಗಿ ಮಾಡ್ತಿಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮೋಲ್ಡ್ ಆಗಬೇಕು ಅಂತ ಹೇಳ್ತಾ ಇರ್ತಾರೆ. ಆಯ್ತಮ್ಮ ಮಾಡ್ತೀನಿ ಬಿಡಮ್ಮ ಅಂತೀನಿ. ರೆಗ್ಯುಲರ್ ಸಿನಿಮಾಗಳು ಮಾಡ್ತಾ ಇದ್ದೀರಲ್ಲ, ಸಿನಿಮಾ ಸೀರಿಯಲ್ಸ್ಗಳು ಮಾಡ್ತಾ ಇದ್ದೀರಲ್ಲ, ಅವಳು ಎಷ್ಟು ಇನ್ಸ್ಟ್ರಕ್ಟ್ ಮಾಡ್ತಾಳೆ. ಹೀರೋ ಆಗ್ಬೇಕು ಅನ್ನಿಸ್ಲಿಲ್ಲ ನಿಮ್ ವೀರೇಶ್? ಅದೊಂದು ದೊಡ್ಡ ರೋಚಕ. ಅದೊಂದು ಹೇಳಿ ಕೇಳಿ. ಯೂಶಲ್ ಆಗಿ ನಾನು ಚಿಕ್ಕ ವಯಸ್ಸು ನನಗೆ ಫಸ್ಟ್ ಆಗ್ಬೇಕು, ನಾನು ಡೈರೆಕ್ಟ್ ಆಗ್ಬೇಕಂತ ಇಷ್ಟ ಇದ್ದು, ನಂಗೆ ಆಕ್ಟ್ ಆಗ್ಬೇಕಂತ ಖಂಡಿತ ಇಷ್ಟ ಇಲ್ಲ. ಇಂಥ ಸಿಚುವೇಶನ್ ನಾನು ಇರ್ಬೇಕಾದ್ರೆ ಸುಮಾರು ಜನ ಡೈರೆಕ್ಟರ್ಸ್ ನಂಗೆ ಆಕ್ಟ್ ಮಾಡ್ಸಬೇಕು ಬಲವಂತ ಮಾಡೋದು. ಸುಮಾರು ಜನ ಡೈರೆಕ್ಟರ್ ಆಕ್ಟ್ ಮಾಡಲೇಬೇಕಂತ, ನಂಗೆ ಆಕ್ಟ್ ಮಾಡಕ್ಕೆ ಇಷ್ಟ ಇಲ್ಲ. ಉದಾಹರಣೆ ಒಂದು ಶ್ರುತಿ ಅಂತ ಸಿನಿಮಾ, ನಮ್ಮ ದ್ವಾರಕೀಶ್ ಅವರು ಡೈರೆಕ್ಟರ್. ಅದರಲ್ಲಿ 4 ಜನ ವಿಲನ್ಸ್ಗಳು ಬರ್ತಾರೆ, 4 ಜನ ವಿಲನ್ಸ್ ಬರ್ತಾರೆ. ಅದು ಪುದು ವಸಂತಮನ್ನು ರೀಮೇಕ್ ಸಿನಿಮಾ, ತಮಿಳ್ ರೀಮೇಕ್ ಸಿನಿಮಾ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ನನಗೆ ಮಾಡುವಂತ ದ್ವಾರಕೀಶ್ ಅವರು. ನಾನು ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ ಅಂತ, ನೀನು ಮಾಡು ಅಂತ ನಾನು ಮಾಡಲ್ಲ ಅಂತ ಲಿಟ್ರಲಿ ಹತ್ಬಿಟ್ಟಿದ್ದೀನಿ. ಸರ್ ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ, ನನಗೆ ಯಾಕೆ ಇಷ್ಟು ಬಲವಂತ ಮಾಡ್ತೀರಾ, ನನಗೆ ಯಾಕೆ ಮಾಡಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ತಾರೆ. ಇಲ್ಲ ಮಗು ನೀನು ಮಾಡೋ ಚೆನ್ನಾಗಿರ್ತದೆ. ಇಲ್ಲ ಸರ್ ನಂಗೆ ಇಷ್ಟ ಇಲ್ಲ ಸರ್, ಯಾಕೆ ಸರ್ ಬಲವಂತ ಮಾಡ್ತೀರಾ, ನೀನು ಮಾಡಬೇಕು ಅಂತ ಬಲವಂತ ಬಿಡೋರು. ಕೆಲವು ಸಲ ಎಷ್ಟು ಸಲ ಹತ್ಬಿಟ್ಟಿದ್ದೀನಿ. ಶ್ರುತಿ ಬಂದು ಸಮಾಧಾನ, ಇಲ್ಲ ಬಸ್ ನೀನು ಮಾಡಿ, ಏನಾಗಲ್ಲ, ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡುವಂತ ಬಲವಂತವಾಗಿ ಆ ಚಿತ್ರದಲ್ಲಿ ಆಕ್ಟ್ ಮಾಡಿಸೋದು ನೋಡಿ. ಈಗ ಅದೇ ನನ್ನ ಪ್ರೊಫೆಷನ್ ಆಗ್ಬಿಟ್ಟಿದೆ. ಈಗ ಅದೊಂದು ಇನ್ಸಿಡೆಂಟ್ ಈಗಲೂ ನೆನ್ಸ್ಕೋಬೇಕು. ಆಮೇಲೆ ತದಂತ ಸುಮಾರು ಡೂಪ್ಗಳು ಹಾಕಿದ್ದೀನಿ ಸರ್. ಫಾರ್ ಎಕ್ಸಾಂಪಲ್ ಪ್ರಭಾಕರ್ಗೆ ನಂಬರ್ ಆಫ್ ಪಿಕ್ಚರ್, ಸುಮಾರು ಪಿಕ್ಚರ್ ಡೂಪ್ಗಳು ಹಾಕಿದ್ದೀನಿ. ದೇವರಾಜ್ ಡೂಪ್ ಹಾಕಿದ್ದೀನಿ. ಡೂಪ್ ಅಂತಂದ್ರೆ ನನ್ನ 8 ಪರ್ಸನಾಲಿಟಿಗೆ ಆ ಟೈಮಲ್ಲಿ ಹಾಕ್ಸೋರು.
ಇವಾಗ ಸಜೆಷನ್ ಶಾಟ್ ಬರ್ಬೇಕಾದ್ರೆ ಈ ರೋಲ್ ಬರೋದು ಲೇಟ್ ಆಯ್ತು, ಡ್ರೆಸ್ ಹಾಕಿ ನಂಗೆ ನಿಲ್ಸ್ಬಿಡೋರು, ಈ ಥರ ಸುಮಾರು ಚಿತ್ರಗಳನ್ನ ಮಾಡಿದ್ದೀನಿ. ಫಸ್ಟ್ ಡೂಪ್ ಹಾಕಿದೆ ಯಾರಿಗೆ? ಪ್ರಭಾಕರ್ ಅವ್ರಿಗೆ. ಜೈಲರ್ ಜಗನ್ನಾಥನ ಸಿನಿಮಾ ಅವ ಫಸ್ಟ್ ಡೂಪ್ ಹಾಕಿದ್ದ ಪ್ರಭಾಕರ್ ಅವ್ರಿಗೆ. ಏನ್ ಸೀನ್ ಅದು? ಒಂದು ಜೈಲರ್ ಒಂದು ಇದು ಮೈಸೂರಲ್ಲಿ ಪ್ರಭಾಕರ್ ಬರ್ಸ ಲೇಟ್, ಅದು ಜೈಲರ್ ಕ್ಯಾರೆಕ್ಟರ್ ಪ್ರಭಾಕರ್ ಅವ್ರು. ಅವಾಗ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗಿ ಬಂದ್ರು. ಅವಾಗ ಬ್ಯಾಕ್ ಟಾಪ್ ಅಲ್ಲಿ ಬೇಕು ಅಂತ ನಾನು ಡೈರೆಕ್ಟ್ ಸೂಟ್ ಗಿಟ್ಟಲ್ಲ ಹಿಂದೆ ಡ್ರೆಸ್ ಹಾಕಿ ನಿಲ್ಸ್ಬಿಟ್ಟಿದ್ರು. ಫಸ್ಟ್ ಡೂಪ್ ಅದು ನನಗೆ. ಈಗ ಪ್ರಭಾಕರ್ ಅಂತ ಅವ್ರಿಗೆ ಏನು ಖುಷಿ, ನಮ್ ಸೇಮ್ ಒಂದೇ ಇಡ್ತಾನೆ, ನಮ್ದವ್ರು ಒಂದೇ ಇಡ್ತಾನೆ, ಹಾಗಾಗಿ ಮ್ಯಾಚ್ ಆಗೋದು ನಮ್ಗೂ. ಬಾಡಿ ಪರ್ಸನಾಲಿಟಿ ಮ್ಯಾಚ್ ಆಗ್ತಿರ್ಲಿಲ್ವಲ್ಲ? ಬಾಡಿ ಪರ್ಸನಾಲಿಟಿ ಬೇಡ, ಸಜೆಸ್ಟ್ ಆಗಿದ್ರು ಸಾಕು. 8 ಪರ್ಸನಾಲಿಟಿ ಮ್ಯಾಚ್ ಆಗ್ತಿರಲ್ಲ 8. ಹಾಗಾಗಿ ಕೆಲವು ಸತಿ ಪುಂಡ್ರಗಣ್ಣ ಸಿನಿಮಾ ಮಾಡ್ಬೇಕಾದ್ರೆ ಖುಷ್ಬು ಅವ್ರು ಕೈ ಚೀಟ್ ಮಾಡೋರು. ಈ ಒಂದು ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಫೋಟೋ ಈ ಖುಷ್ಬು ಹಿಂಗೆ ಇಟ್ಕೊಡ್ತಾರೆ, ನಂದು ವೈಟ್ ಇರ್ತಲ್ಲ ಅವ್ನು ಚೀಟ್ ಮಾಡೋರು ಹಂಗೆ ಪ್ರಭಾಕರ್ ಅವರು. ಆ ಥರ ಸಣ್ಣ ಪುಟ್ಟ ಆ ಥರ ಅಷ್ಟು ಬಿಟ್ರೆ ಬೇರೆ ಆ್ಯಕ್ಟ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ತದನಂತರ ಯಾವ ಶ್ರುತಿ ಮಾಡಿಸ್ತಾರೋ ಅದಾದ್ಮೇಲೆ ನಾನೇ ಆ್ಯಕ್ಟ್ ಮಾಡೋದು. ಅದಾದ್ಮೇಲೆ ಸುಮಾರು ವರ್ಷ ಆದ್ಮೇಲೆ ನಮ್ಮ ರವಿ ಶ್ರೀವತ್ಸ ಡೆಡ್ಲಿ ಟು ಅನ್ನೋ ಒಂದು ಚಿತ್ರದಲ್ಲಿ ನಂಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು. ಸೊ ಅದರಿಂದ ಅಲ್ಲಿಂದ ನಂದು ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಯಾರು ಆಕ್ಟಿಂಗ್ ತುಂಬಾ ಕಷ್ಟ ಅನಿಸ್ತಾ ಇತ್ತು ವಾಚ್ ಮಾಡೋದು? ಇಲ್ಲ ವೀರೇಶ್, ಏನೋ ಜನರಲ್ ಏನಾಗುತ್ತೆ ಮನುಷ್ಯನ್ಗೆ ಫಸ್ಟ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಒನ್ಸು ಅವ್ನ ಮೈಂಡ್ ಒಂಚೂರು ಸ್ವಲ್ಪ ಹಂಗೆ ಅನ್ನಿಸ್ತು ಅಂತ ಅಂದ್ರೆ ಆಕ್ಟಿಂಗ್ ಬರೋದೇ ಇಲ್ಲ ಬಿಡಿ. ಕೆಲವ್ರಿಗಂತೂ ನೀವು ಏನ್ ಹೇಳಿದ್ರು ಬರೋ ಅಂದ್ರೆ ಒಂದು ಏನೋ ಸ್ಟ್ರೈಕ್ ಆಗುತ್ತೆ, ಏನೋ ಒಂದು ಸಣ್ಣ ಡೈಲಾಗ್ ಮಾತಾಡಬೇಕು ಆದ್ರೆ ಡೆಫಿನೆಟ್ ಬರೋದೇ ಇಲ್ಲ. ಅದು ಒಂದು ಎಕ್ಸಾಂಪಲ್ ಏನಂತ ಅಂದ್ರೆ ಶ್ರುತಿ ಅನ್ನೋ ಸಿನಿಮಾ ನಾನು ಅಸ್ಟೆಂಡ್ ಆಗಿ ಕೆಲಸ ಮಾಡಬೇಕು ದ್ವಾರಕೀಶ್ ಅವರು. ಪ್ರತಿಯೊಬ್ಬರಿಗೆ ಹೆಂಗ್ ಮೋಲ್ಡ್ ಮಾಡೋರು ಅಂತ. ಫಾರ್ ಎಕ್ಸಾಂಪಲ್ ಹೊನ್ನಾವಳಿ ಕೃಷ್ಣ ನಾವು ತಿಳ್ಮಿಗೆ ಎಷ್ಟು ಸಿನಿಮಾ ಮಾಡಿದೆ, 300 ಸಿನಿಮಾ ಆಕ್ಟ್ ಮಾಡಿದೆ. ಹೊನ್ನಾವಳಿ ಕೃಷ್ಣ ಅಂತವ್ರಿಗೆ ಅಷ್ಟು ಮೋಲ್ಡ್ ಮಾಡಿ 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 ಹೇಳ್ಕೊಡೋರು. ಯಾಕಂತಂದ್ರೆ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇವ್ರು ಅವ್ನು ಚೆನ್ನಾಗಿ ಮಾಡ್ತೀನಿ ನಾನು ಒಂದು ಬಂದ್ಬಿಡುತ್ತೆ. ಬಂದಾಗ ಏನಾಗುತ್ತೆ ಅಂದ್ರೆ ಇವ್ರ ಮಟ್ಟಕ್ಕೆ ಬರಬೇಕು ಅಂತ ಅಂದ್ರೆ ಪ್ರಾಕ್ಟೀಸ್ ಮಾಡಿಸ್ಲೇಬೇಕು. ಹಂಗೆ ಮಾಡಿಸಿ ಹಂಗೆ ತೆಗೆಯೋರು ಆಕ್ಟಿಂಗ್ ಸುಮಾರು ಜನ ಸರ್. ನಾನು ತಿಳ್ಮಟ್ಟಿಗೆ ಆಲ್ಮೋಸ್ಟ್ ಅಲ್ಲೂ ಕೆಲವ್ರಿಗೆ ಯಾರಿಗೆ ಬರ್ತದೆ ಅಂತ ಹೇಳಕ್ಕೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ನೀವು ಯಾವಾಗ ಡೈರೆಕ್ಟ್ರು ಪಾಯಿಂಟ್ ಆಫ್ ವ್ಯೂ ಅವ್ನಿಗೆ ಚೆನ್ನಾಗಿ ಡೈಜೆಷನ್ ಆಗುತ್ತಾರೆ, ನೀವು ಕೆಲವು ಇದ್ರೊಳಗೆ ಆಕ್ಟ್ ಮಾಡಲ್ಲ, ಅವ್ರು ಯಾರು ಆಕ್ಟರ್ ಇಲ್ಲ ಅಂತ ಅವ್ನಿಗೆ ಅನ್ಸಿರ್ತದೆ. ಆ ಥರ ಸುಮಾರು ಜನ ಇದ್ದಾರೆ ಸರ್. ಅದೆಲ್ಲ ಮೋಲ್ಡ್ ಮಾಡಿ 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 ಒಂದು ಪಕ್ವಾದಾಗ ಆಕ್ಟ್ ಮಾಡಿದಾಗ ಒಬ್ಬ ಡೈರೆಕ್ಟರ್ ಖುಷಿ ಆಯ್ತು, ಅವಾಗ ಒಂದು ಪಕ್ಕ ಆಕ್ಟರ್ ಅಂತ ಅವಾಗ ಒಂದು ಫೀಲ್ ಆಗುತ್ತೆ. ಆ ಥರ ಸುಮಾರು ಜನ ಇದ್ದಾರೆ. ಸುಮಾರು ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಸರ್. ಅಂದ್ರೆ ಕಲಿಯೋಗಿ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಾಗೆ. ಫೇಲ್ಯೂರ್ ಅಂತ ಅನ್ಸಿದೆ ನಿಮಗೆ? ನೀವು ಕಣ್ಣಂಗೆ ಹೆಸರು ಹೇಳ್ಬೋದು ಸರ್. ಫೇಲ್ಯೂರ್ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ನಾನೇ ಅಂತ ಹೇಳ್ಕೊಡಿ, ನಾನೇ ಅಂತ ಅನ್ಕೊಡ್ತೀನಿ ಫೇಲ್ಯೂರ್ ಅಂತ. ಯಾಕಂದ್ರೆ ಸುಮಾರು ಚಿತ್ರಗಳು ನನ್ನ ಸಿನಿಮಾಗಳು ಸ್ವಲ್ಪ ಆಲ್ಮೋಸ್ಟ್ ಸಮಯ ಗೆದ್ದಿದೆ, ಸೋತಿದೆ. ಸೊ ಈಗಲೂ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಈಗಲೂ ಒಂದು 12 ವರ್ಷದಿಂದ ಪಿಕ್ಚರ್ ಮಾಡ್ಬೇಕಂದ್ರೆ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ನಂಗೆ ಡೈರೆಕ್ಷನ್ ಮಾಡೋಕ್ಕಾಗ್ತೀನಿ, ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆ ಫೇಲ್ಯೂರ್ ಅಂತ ಫಾರ್ ಎಕ್ಸಾಂಪಲ್ ನಾನೇ ಅನ್ಕೊಳ್ಬೋದು ಸರ್. ಏನಕ್ಕೆ ನನಗೆ ಇನ್ನೂ ಒಂದು 12 ವರ್ಷ ಆಯ್ತು, ನಾನು ಇನ್ನೊಂದು ಸಿನಿಮಾ ಮಾಡೋಕ್ಕಾಗ್ತಿಲ್ವಲ್ಲ, ಅದು ನನ್ನ ಫೇಲ್ಯೂರ್ ಅಂತ ಅನ್ಕೊಳ್ತೀನಿ. ಯಾವುದಕ್ಕೆ? ಆಸ್ ಎ ಡೈರೆಕ್ಟರ್ ಅಪ್ಪ ಪ್ರೊಡ್ಯೂಸ್ ಆಗುವ ಅಷ್ಟೇ. ನಾನು ಪ್ರೊಡ್ಯೂಸ್ ಮಾಡ್ಬೇಕಂತ ಅನ್ಕೊಳ್ತೀನಿ, ಸುಮಾರು ವರ್ಷದಿಂದ ಅನ್ಕೊಳ್ತೀನಿ ಪ್ರೊಡ್ಯೂಸ್ ಮಾಡಬೇಕು ಅಂದ್ಬಿಟ್ಟು ಆಗ್ತಾ ಇಲ್ಲ. ಸೊ ಈ ಕಾಲ ಕೂಡ ಬಂದಿದೆ, ಇನ್ನೊಂದು 2-3 ತಿಂಗಳು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾವಾಗ ಬರಬೇಕು ಅದು ಬಂದಾಗಲೇ ಅನ್ಕೊಳ್ತಾನೆ. ಅದು ಫಾರ್ ಎಕ್ಸಾಂಪಲ್ ನಾನೇ ಬೇರೆಯವ್ರಿಗೆ ಹೇಳೋದಕ್ಕಿಂತ ನಾನೇ ಫೇಲ್ಯೂರ್ ಅನ್ಕೊಂಡ್ರೆ ಒಳ್ಳೇದಲ್ವಾ ಸರ್. ನೋಡಿ ಇವಾಗ ಒಂದು ಕಲೆ ಒಂದು ಗ್ಲಾಮರ್ ವಿಷಯಕ್ಕೆ ಬಂದಾಗ ಪಾಪ ಹೆಂಗಂತಾನೆ, ಫಾರ್ ಒಂದು ಸಣ್ಣ ಎಕ್ಸಾಂಪಲ್ ಉದಾಹರಣೆ ರಾಮ್ಕುಮಾರ್ ಅಂತ ತಗೊಳ್ಳಿ. ತುಂಬಾ 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 ಒಳ್ಳೆ ಕಲಾವಿದ ನೋಡಿ, ಆಕ್ಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಗ್ಲಾಮರ್ ಆಗಿದ್ದಾರೆ ನೋಡಿ. ಅವ್ರಿಗೆ ಅದೃಷ್ಟ ಇಲ್ಲ. ಸೊ ಇಂಥವ್ರು ಗೊತ್ತಿದ್ದಂಗೆ ತೆರೆಮರೆ ಸರಿದು ಬಿಡ್ತಾರೆ. ಅದು ಕೆಲವರು ನಮ್ಮ ಕಾಶಿನಾಥ್ ತಗೊಳ್ಳಿ, ಯಾವ್ದ್ರಲ್ಲಿ ನಿಮ್ಗೆ ಇದೆ ಅಂತವ್ರು ಮಿನಿಮಮ್ ನಾನು ತಿಳ್ಕೊಂಡು 5-6 ವರ್ಷ ರೂಲ್ ಮಾಡಿದ್ರು. ತುಂಬಾ ಚೆನ್ನಾಗಿ ಎಲ್ಲವೂ ಚೆನ್ನಾಗಿದೆ. ಬಟ್ ಗ್ಲಾಮರ್ ಇಶ್ಯೂ ಬಂದಾಗ ಕಾಶಿನಾಥ್ ಗ್ಲಾಮರ್ ಇಲ್ಲ. ನಮ್ಮ ದುನಿಯಾ ವಿಜಯ್ ಸರ್ ಗ್ಲಾಮರ್ ಇಲ್ಲ. ಎಕ್ಸಾಂಪಲ್ ಹೇಳ್ತಿರೋದು ನಿಮ್ಗೆ, ಇದೇ ಉದಾಹರಣೆಗಳಿದೆ. ಇಂಥವ್ರು ಸುಮಾರು ಜನ ವಿಧಗಳಿದ್ದಾರೆ. ಅಂದ್ರೆ ಅವ್ರದ್ದೆಲ್ಲವೂ ಏನಂತ ಅಂದ್ರೆ ತನ್ನ ಆ ಗಟ್ಟಿತನದಿಂದ ಬಂದಿರ್ತಾರೆ ಅಷ್ಟೇ ವಿನಃ ಈ ಗ್ಲಾಮರ್ ನೋಡ್ಕೊಂಡು ಇಟ್ಕೊಂಡು ಖಂಡಿತ ಆ ಥರ ಯಾರು ಚಾನ್ಸಸ್ ಇಲ್ಲ ಸರ್. ಗ್ಲಾಮರ್ ಅಂತ ಅಂದ್ರೆ ಒಂದು ಮುಖ ಛಾಯೆ, ಅವನ ಬ್ರೈಟ್ನೆಸ್, ಆ ಲುಕ್ಕು, ಹ್ಯಾಂಡ್ಸಮ್ಮು, ಇದಕ್ಕೆ ಗ್ಲಾಮರ್ ಅಂತಾರೆ. ಹೀರೋಗೆ ಹೀರೋಯಿನ್ದು ಸೇಮ್ ವರ್ಚಸ್ಸೇ ಅವರು ಹಾಗೆ ಅಂತಾರೆ. ಅದಕ್ಕೆ ಅದೇ ಬಟ್ ಅದರಲ್ಲಿ ಕೆಲವು ಕಲೆ ವಿಷಯದಲ್ಲಿ ಬಂದಾಗ ನೋಡಿ, ಕೆಲವು ಆಕ್ಟಿಂಗ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸರಿತಾ ಫಾರ್ ಎಕ್ಸಾಂಪಲ್ ಸರಿತಾವ್ರಾಗಿರ್ಬೋದು, ನಮ್ಮ ಸಿತಾರೋ ಆಗಿರ್ಬೋದು, ನಮ್ಮ ಶ್ರುತಿಯವರಾಗಿರ್ಬೋದು. ಅದು ಒಂಥರ ನೋಡಿದ್ರೆ ಒಂಥರ ಪಕ್ಕ ಫ್ಯಾಮಿಲಿ ಓರಿಯೆಂಟೆಡ್ ಒಂಥರ ಅವರ ಪರ್ಸನಾಲಿಟೀಸ್. ಅವರು ಅಂಥವ್ರು ಎಂತೆಂಥ ಸಿನಿಮಾ ಇಟ್ಕೊಟ್ಟಿದ್ದಾರೆ ಅಲ್ವಾ. ಸ್ವಲ್ಪ ಗ್ಲಾಮರ್ ಆಗಿರೋರು ತಗೊಳ್ಳಿ. ಗ್ಲಾಮರ್ ಆಗಿ ಯಾರಿದ್ದಾರೆ, ಒಂದು ಸುಮಾರು ಜನ ಬಂದೋಗಿದ್ದಾರೆ, ಗೊತ್ತಿಲ್ಲ ಈ ಹೊಸಬ್ರು ಯಾರು ಬಂದೇನು ಪಾಪ. ಅವು ಎಲ್ಲ ನೋಡೋಕೆ ಚೆನ್ನಾಗಿರ್ತಾರೆ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಆಪರ್ಚುನಿಟೀಸ್ಗಳಿಲ್ಲ. ಇದ್ದಾರೆ ಅಂಥವ್ರು ಇದ್ದಾರೆ. ಸೊ ಏನೇನು ಗೊತ್ತಾಗಲ್ಲ ಸರ್. ಬಟ್ ಏನು ಸಿನಿಮಾ ಓನ್ಲಿ ಯಶಸ್ಸು ಒಂದೇ ಮಾನದಂಡ. ಯಶಸ್ಸು ಯಾವಾಗ ಆಗುತ್ತೋ ಅಲ್ಲೇ ಗೊತ್ತಿಲ್ಲದಂಗೆ ಒಂದು ಹೀರೋಯಿನ್ ಉಟ್ಕೊಳ್ಳೋದೆ ಅಲ್ಲಿಂದ.
ಎಷ್ಟೋ ಸಿನಿಮಾಗಳು ಮಾಡ್ತಾ ಇರ್ತಾರೆ, ಸುಮಾರು ಮಾಡ್ತಾ ಇರ್ತಾರೆ, ಬಟ್ ಆ ಒಂದು ಸಕ್ಸಸ್ ಸಿಕ್ಕಿರಲ್ಲ. ಹಾಗಾಗಿ ಅದನ್ನ ಆ ರೀತಿ ತಗೊಳ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಹೊಸ ಸುಮಾರು 40-50 ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಆದ ನಂತರ ಡೈರೆಕ್ಷನ್ಗೆ ಅಂತ ಅಂದ್ಬಿಟ್ಟು ಅವಕಾಶ ಬರುತ್ತೆ. ಶಿಷ್ಯ ಯಾವ ರೀತಿ ಬಂತು, ಏನಾಯ್ತು? ಇಲ್ಲ ಬಿಡಿ, ನಾನು ಬಿಫೋರ್ ನಾನು ಸುಮಾರು ಚಿತ್ರಗಳು ಡೈರೆಕ್ಷನ್ ಮಾಡಿದ್ದೆ. ಅದಾದ್ಮೇಲೆ ನಾನು ಪುಟ್ಟಮಲ್ಲಿ ಮಾಡಿದ ಸೆಂಟ್ರಲ್ ಜೈಲು, ಗುಂಡ ಮತ್ತು ಪೊಲೀಸು, ಸಾಗರಿ, ಮುದ್ದಿನ ಬಾಬಾ. ಅದಾದ್ಮೇಲೆ ನಾನು ಶಿಷ್ಯ ಅನ್ನೋ ಚಿತ್ರ ನನ್ನ ಕೈಗೆ ತಗೊಂಡಿದ್ದೆ. ಆಕ್ಚುಲಿ ಶಿಷ್ಯ ಚಿತ್ರಕ್ಕೆ ಫಸ್ಟ್ ಬಂದು ಡೈರೆಕ್ಟರ್ ಬಂದು ಸೂರ್ಯ ಅವರು ಡೈರೆಕ್ಟರ್. ಅದಕ್ಕೆ ಫಸ್ಟ್ ನಮ್ಮ ದುನಿಯಾ ಸೂರ್ಯ ಅವರು ಫಸ್ಟ್ ಡೈರೆಕ್ಷನ್ ಅದಕ್ಕೆ ನಮ್ಮ ಬಾಮ ಅವರು. ಸೊ ಅದಕ್ಕೆ ಆ ಪಿಕ್ಚರ್ ಮಾಡುವಾಗ ನಾನು ಬೇರೆ ಯಾವುದೋ ಚಿತ್ರ ಮಾಡ್ತಿದ್ದೆ. ಅವಾಗ ಏನೋ ಅವರು ಅಂಡರ್ಸ್ಟ್ಯಾಂಡಿಂಗ್ ಏನೋ ನಂಗೆ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ಅದನ್ನು ಒಂದು ತಿಂಗಳಾದ್ಮೇಲೆ ಗ್ಯಾಪ್ ಕೊಟ್ಬಿಟ್ಟಿದ್ರು, ಮಾಡೋದು ಬೇಡ ಅಂದ್ಬಿಟ್ಟು. ಆಮೇಲೆ ಮತ್ತೆ ನನ್ನನ್ನು ಕರೆದು ಈ ಥರ ಒಂದು ಮಾಡಬೇಕು ವಾಸು ಅಂತ ಹೇಳಿ. ನಾನು ಹೇಳಿ ಇಲ್ಲ ಬೇಡ, ಸೂರ್ಯರು ಮಾಡ್ತಾರೆ, ನಾನು ಮಾಡೋದಪ್ಪ ಅಂತಂದೆ. ಇಲ್ಲ ಅದಕ್ಕೆ ಈಗ ಸಂಬಂಧ ಇಲ್ಲಪ್ಪ, ಅವ್ರ ಸಬ್ಜೆಕ್ಟು ನಮ್ಮ ಸಬ್ಜೆಕ್ಟ್ಗೂ ಸಂಬಂಧನೇ ಇಲ್ಲಪ್ಪ, ನನ್ಗೆ ಹೀರೋನ್ ಇಟ್ಕೊಂಡು ಮಾಡ್ಬೇಕಂತಿದ್ದೆ ಅಷ್ಟೇ, ಅದಕ್ಕೆ ಸಂಬಂಧ ನೀನೇ ಒಂದು ಪಿಕ್ಚರ್ ಮಾಡು ಈ ಥರ ಅಂತ ಹೇಳಿ. ಆಯ್ತು ಬಿಡು ಅಂತ ಅವಾಗ ಕತೆ ಸ್ಟಾರ್ಟ್ ಮಾಡಿದೆ. ನಾನು ಕತೆ ಸ್ಟಾರ್ಟ್ ಮಾಡಿ ನಂದೇ ಕತೆ ಅಪ್ರೋಚ್ ಮಾಡಿ ಕತೆ ಹೇಳಿದ್ರು. ಅದ್ರ ರಂಗಾಯಣವರೆಗೂ ಅವರು ತುಂಬ ಮುಖ್ಯವಾದ ಪಾತ್ರ ಮಾಡಿದ್ರು. ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಮ್ಯೂಸಿಕ್ ಮಾಡೋದು ಆ ಚಿತ್ರಕ್ಕೆ. ಫಸ್ಟ್ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಾಗೇಂದ್ರ ಪ್ರಸಾದ್ ಮಾಡೋದು. ಹಾಗಾಗಿ ಆ ಚಿತ್ರ ಒಂದು ಅದ್ಭುತವಾಗಿ ಒಂದು 40 ದಿನ ಶೂಟಿಂಗ್ ಮಾಡಿದ್ದು. ಒಂದು ಚೆನ್ನಾಗಿ ಬಂತು, ಚಿತ್ರ ತುಂಬ ಚೆನ್ನಾಗಿ ಬಂತು, ಒಂದು ದೊಡ್ಡ ಹಿಟ್ಟಾಯಿತು. ಅದು ಬಿಫೋರ್ ಪ್ರಿಪರೇಷನ್ಸು ಒಂದು ದೊಡ್ಡದು ಬಿಡಿ. ಹತ್ತತ್ರ ಒಂದು 6 ರಿಂದ 7 ತಿಂಗಳು ಬರೀ ಕತೆನೇ ಮಾಡಿದೀವಿ ಆ ಚಿತ್ರಕ್ಕೆ. 1-2 ಸತಿ ಕತೆ ಮಾಡಿದೆ, ಓಕೆ ಆಗಲಿಲ್ಲ, ಮತ್ತೆ ರೀಶಫಲ್ ಮಾಡಿದೆ, ಮತ್ತೆ ಕತೆ ಮಾಡಿದೆ, ರೀಶಫಲ್ ಮಾಡಿದೆ. ಹೋಗೊಂದು ಕೂತ್ಕೊಂಡು ಎಲ್ಲ ಓಕೆ ಆದ್ಮೇಲೆ ಆಮೇಲೆ ಮೂವ್ ಮಾಡಿದೆ ಸರ್. ಹತ್ತತ್ರ ಒಂದು 6 ತಿಂಗಳು ಬರೀ ಸ್ಕ್ರಿಪ್ಟೇ ಮಾಡಿದೀವಿ ಆ ಚಿತ್ರಕ್ಕೆ. ದೀಪಕ್ ಹೆಂಗಾಯ್ತು ಫಸ್ಟ್ ಸಿನಿಮಾ? ಅದೇ ನಾನು ಲಾಸ್ಟ್ ಟೈಮ್ ಆಕ್ಚುಲಿ ಅವರು ಒಂದು ಮೆಜೆಸ್ಟಿಕ್ ಅನ್ನೋ ಚಿತ್ರ ಮಾಡಬೇಕಾಯಿತು ದೀಪಕ್ ಅವರು. ಆ ಟೈಮಲ್ಲಿ ಏನೋ ಅವ್ರಿಗೆ ಏನೋ ಹೆಲ್ತ್ ಅಪ್ಸೆಟ್ ಮತ್ತೊಂದು ಇಲ್ಲ, ಆ ಒಂದು ಮೆಚುರಿಟಿ ಕಾಣಲಿಲ್ಲ, ಗೊತ್ತಿಲ್ಲ. ಸೊ ಹಾಗೆ ಹೋಲ್ಡ್ ಮಾಡಿದ್ರು. ಅದು ನಂತರ ಸೊ ಪರ್ಟಿಕ್ಯುಲರ್ ಅವನಿಗೋಸ್ಕರ ಚಿತ್ರ ಮಾಡಬೇಕಂತ ಶಿಷ್ಯ ಮಾಡಿದ್ದು. ಆ ಟೈಟ್ಲು ಕ್ಯಾಚ್ ಆಗಿತ್ತು. ಸೊ ಮೇಕಿಂಗು ಚೆನ್ನಾಗಿ ಮಾಡಿದ್ದು, ಕಥೆನೂ ಚೆನ್ನಾಗಿತ್ತು. ಒಂದು ಚೈತ್ರ ಅವರು ಹೀರೋಯಿನ್ ಆಕ್ಟ್ ಮಾಡಿದ್ರು ಆ ಸಿನಿಮಾಲಿ. ಚೈತ್ರ ಹಳ್ಳಿಕೆರೆ ಆಕ್ಟ್ ಮಾಡಿದ್ರು. ಹಾಗಾಗಿ ಒಂದು ದೊಡ್ಡ ಸಕ್ಸಸ್ ಆಯ್ತು ಆ ಚಿತ್ರ, ಒಂದು ನೆನಪು.